15 ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಚೇತನ್ ಅಂತ, 29 ವರ್ಷ. ನಾನು ಮೈಸೂರಲ್ಲಿರೋದು. ನನಗೆ 15 ವರ್ಷದಿಂದ ಈ ವೀಸಿಂಗ್ ಆಸ್ತಮಾ ಅನ್ನೋದು ನನಗೆ ತುಂಬಾ ತೊಂದರೆ ಕೊಡ್ತಾ ಇತ್ತು. ಇದೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನನಗೆ ನಾರ್ಮಲ್ ಆಗಿ ಎಲ್ಲರ ಥರ ಓಡಾಡೋಕ್ಕಾಗಲ್ಲ. ಆಮೇಲೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಯಾವಾಗಲೂ ಉಸಿರಾಟ ತುಂಬ ಜಾಸ್ತಿ ಇರುತ್ತೆ ನನಗೆ. ನೈಟ್ ಹೊತ್ತಲ್ಲಿ ಮನಿಕೊಳ್ಳೋಕ್ಕಾಗಲ್ಲ. ತುಂಬ ಕೆಮ್ಮಲು, ಧೂಳು ಅದು ಇದೆಲ್ಲ ಓಡಾಡಿ ನನಗೆ ಉಸಿರಾಡೋಕ್ಕಾಗ್ತಿರಲಿಲ್ಲ. ಅದರಿಂದ ಏನಾಯಿತು ಅಂದರೆ ನಮ್ಮ ತಾಯಿ ಹಿಂಗೆ ಯೂಟ್ಯೂಬ್ ನೋಡೋ ಟೈಮಲ್ಲಿ ಒಂದು ಆ್ಯಡ್ ಬಂತು, RJR ಹಾಸ್ಪಿಟ್ಲ್ ಅಂತ ಅಂದ್ಬಿಟ್ಟು. ಅದರಿಂದ ಆ್ಯಡ್ ನೋಡೋ ಟೈಮಲ್ಲಿ ನಮ್ಮ ತಾಯಿ ಹೇಳಿದ್ರು, ಇದೊಂದ್ಸಲಿ ಟ್ರೈ ಮಾಡವ, ಎಲ್ಲ ಕಡೆನೂ ಟ್ರೈ ಮಾಡ್ಬಿಟ್ಟಿದ್ದೀವಿ, ಇಲ್ಲೊಂದ್ಸಲಿ ಟ್ರೈ ಮಾಡ್ಬಿಡವ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ತಾಯಿ ಹೇಳ್ದಾಗಿಂದ ಫೆಬ್ರವರಿ ಟೈಮಲ್ಲಿ ಇಲ್ಲಿ ಒಂದ್ಸಲಿ ಬಂದು ವಿಸಿಟ್ ಮಾಡಿದಾಗ ನಾನು ರೆಗ್ಯುಲರ್ ಯಾವಾಗಲೂ ಪ್ರತಿ 15 ವರ್ಷದಿಂದ ರೆಗ್ಯುಲರಾಗಿ ಇನ್ನೆಲ್ಲರೂ ಯೂಸ್ ಮಾಡ್ತಾನೇ ಇದ್ದೆ. ನಾನು ಯೂಸ್ ಮಾಡಿದ್ರೇ ಬೇರೆ ಕೆಲಸ ಮಾಡೋಕ್ಕಾಗೋದು, ಓಡಾಡೋಕ್ಕಾಗೋದು, ನಾರ್ಮಲಾಗಿ ಇರೋಕ್ಕಾಗ್ತಿದ್ದಿತ್ತು. ಅದರಿಂದ ಏನು ಮಾಡ್ದೆ, ಒಂದ್ಸಲಿ ತೋರಿಸ್ಬಿಡೋದ ಅಂತ RJ ಹಾಸ್ಪಿಟಲಿಗೆ ಬಂದು ಆಸ್ಪತ್ರೆಗೆ ಬಂದು ವಿಸಿಟ್ ಮಾಡಿದಾಗ ಡಾಕ್ಟ್ರು ಸ್ಟೆಥೋಸ್ಕೋಪ್ ಮತ್ತು ನನ್ನ ನಾಡಿ ಮಿಡಿತ ಎಲ್ಲ ಚೆಕ್ ಮಾಡಿಬಿಟ್ಟು, ನೀವು 1 ತಿಂಗಳು ಮೆಡಿಸಿನ್ ಕಂಪಲ್ಸರಿ ತಗೋಬೇಕು ಅಂತ ಹೇಳಿದ್ರು. ಹಾಗೆ ನಾನು ಕಂಪಲ್ಸರಿ ತೊಗೊಂಡು ಬಂದು ಚೆಕ್ ಮಾಡಿದಾಗ ನನಗೆ ಒಂದು ಸ್ವಲ್ಪ ನಾರ್ಮಲಾಗಿ ಈಗ ವಾಸಿ ಆಗ್ತಾ ಇದ್ದೀನಿ. ಈಗ ನನಗೆ ವಾಸಿ ಆಗಿದೆ. ಇನ್ನೆಲ್ಲರೂ ಯೂಸ್ ಮಾಡ್ತಾನೆ ಇಲ್ಲ ನಾನು ಒಂದು ಕ್ಯಾಪ್ಸಲ್ ಕೂಡ. ಇಲ್ಲಿ ಆಸ್ಪತ್ರೆಯಲ್ಲಿ ಮೆಡಿಸನ್ ತಗೊಂಡಾದ್ಮೇಲೆ ನನಗೆ ಈಗ ನೈಟ್ ಹೊತ್ತಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಓಡಾಡೋದು, ನಾರ್ಮಲಾಗಿ ಓಡಾಡೋದು ಎಲ್ಲ ಇದೆ. ಕೆಮ್ಮು ಇತ್ತು, ತುಂಬ ಕೆಮ್ಮಿತ್ತು, ಕೆಮ್ಮಿಲ್ಲ. ಇವಾಗ ನೆಗಡಿ, ಶೀತ ಏನೂ ಇಲ್ಲ, ಆರಾಮಾಗಿದ್ದೀನಿ. ಅದರಿಂದ RJR ಹಾಸ್ಪಿಟ್ಲಿಗೆ ಮತ್ತು ನನ್ನ ಕನ್ಸಲ್ಟ್ ಮಾಡಿದ ಡಾಕ್ಟ್ರು ಪ್ರಕೃತಿ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003